ಎಪಿಎಲ್ ಹಾಗೆ ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ನಿರ್ಧಾರದ ಪರವಾಗಿ ಮಾತನಾಡಿದ್ದಾರೆ ಬಿಜೆಪಿ ಸಂಸದ ರಾಘವೇಂದ್ರ. ಬಿಪಿಎಲ್ ಕಾರ್ಡ್ಗೆ ಮಾನದಂಡ ಬದಲಾಗೋದು ಅವಶ್ಯಕತೆ ಇದೆ. ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಹೇಳಿಕೆ. ಸರ್ಕಾರದ ಈ ನಿರ್ಧಾರವನ್ನು ನಾನು ಟೀಕೆ ಮಾಡೋದಿಲ್ಲ. ಬಿಪಿಎಲ್ ಕಾರ್ಡ್ಗಳಲ್ಲಿ ಕೆಲ ಬದಲಾವಣೆ ಆಗಲೇಬೇಕು ಅನ್ನೋದು ನನ್ನ ನಿಲುವು ಕೂಡ ಅಂತ ಹೇಳಿ ಮಾತನಾಡಿದ್ದಾರೆ ಬಿವೈ ರಾಘವೇಂದ್ರ. ಇದು ಅನಿವಾರ್ಯ. ಉದಾಹರಣೆಗೆ ಶಿಕಾರಿಪುರ ತಾಲೂಕು, ಯಾವುದೋ ಒಂದು ತಾಲೂಕು ಅಂತ ತಿಳ್ಕೊಳ್ಳಿ. ಒಂದು 60,000 70,000 ಕುಟುಂಬ ಇರುತ್ತೆ ಒಂದು ತಾಲೂಕಿನಲ್ಲಿ, 80,000 ಕುಟುಂಬ ಇರುತ್ತೆ. APL BPL ಅಂತ್ಯೋದಯ ಲೆಕ್ಕ ಹಾಕಿದರೆ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿಗೆ ಕುಟುಂಬದ ಲೆಕ್ಕ ತೋರಿಸ್ತಾ ಇದೆ. 1 ಲಕ್ಷಕ್ಕಿಂತ ಹೆಚ್ಚಿನ ಕುಟುಂಬದ ಟೋಟಲ್ ಮಾಡಿದಾಗ ಬರ್ತಾ ಇದೆ ಅಂದೆ. ಅಂದರೆ ಎಲ್ಲೋ ಒಂದು ಕಡೆಗೆ ಡಬಲ್ ಆಗ್ತಾ ಇದೆ, ಈ ಥರ ಆಗ್ತಾ ಇದೆ. ಮತ್ತು ಇಲ್ಲಿ ಈಗ ಒಂದು BPL ಬೇಕಾದಂಥ ಒಂದು ಏನೇನು ಮಾನದಂಡ ಏನಿದೆ ಆ ಚೌಕಟ್ಟಲ್ಲಿ ಅನಿವಾರ್ಯ ಆಗುತ್ತೆ. ಇಡೀ ದೇಶಕ್ಕೆ ಇದು ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲೆಲ್ಲೋ ನಾನು ಯಾವುದೋ ಸರ್ಕಾರ ನಾನು ಟೀಕೆ ಮಾಡೋಕ್ಕಿಂತ ಇಡೀ ದೇಶಕ್ಕೆ ಇದು ಈ BPL APL ಒಂದು ಮಾನದಂಡ ಇರೋದ್ರಿಂದ ಅದು ತಕ್ಕಂಗೆ ಎಲ್ಲ ರಾಜ್ಯ ಸರ್ಕಾರಗಳು ಹೆಜ್ಜೆ ಇಡಬೇಕಾಗತ್ತೆ. ಇದು ಯಾರು ಅನರ್ಹರಿದ್ದಾರೆ ಅವರ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತೆ. ಆದಾಯ ತೆರಿಗೆ ಕಟ್ಟುವವರ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಲಾಗ್ತಿದೆ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಇನ್ನು ನಿರ್ಧಾರ ತೆಗೆದುಕೊಂಡಿಲ್ಲ, ಮಾತುಕತೆ ನಡೀತಾ ಇದೆ ಅನ್ನೋದು ಸಿದ್ದರಾಮಯ್ಯನವರ ಮಾತು. ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಬಿಪಿಎಲ್ ಕಾರ್ಡ್ ಅನ್ನ ಕೊಡಬೇಕು. ಕಂಡವರಿಗೆಲ್ಲ ಕಾರ್ಡ್ ಹಂಚಿಕೆ ಮಾಡಲಾಗಿದೆ. ಅದನ್ನ ಪರಿಷ್ಕರಿಸಿ ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಕಾರ್ಡ್ ಕೊಡುವ ಒಂದು ಪದ್ಧತಿಯನ್ನು ಜಾರಿಗೆ ತರೋ ಪ್ರಯತ್ನ ಮಾತುಕತೆ ಹಂತದಲ್ಲಿದೆ. ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ಟಿದ್ದಾರೆ ಅಂಥವ್ರಿಗೆ ಬಿಪಿಎಲ್ ಕಾರ್ಡ್ ಯಾಕೆ ಬೇಕು? ಇದನ್ನ ಪರಿಷ್ಕರಣೆ ಮಾಡೋ ಕಾರ್ಯಕ್ಕೆ ರಾಜ್ಯ ಸರ್ಕಾರ ಮುಂದಾಗಲಿಕ್ಕೆ ಚಿಂತನೆಯನ್ನು ನಡೆಸ್ತಿದೆ ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಮರ್ಥನೆ. ಕಾರ್ಡ್ ರದ್ದು ಸಿಗಲ್ಲ ಅನ್ನುವಂಥದ್ದು ಆತಂಕದಲ್ಲಿ APL ಕಾರ್ಡ್ ಯಾರು ನೀನಿದ್ಯಾ? ಹೌದು ಸರ್, APL ಕಾರ್ಡ್ ರದ್ದು ಮಾಡ್ಯಾರ ಸರ್. ನೀನು APL ಕಾರ್ಡ್ ರದ್ದು ಮಾಡಿಲ್ಲ. BPL ರದ್ದು ಮಾಡಿ APL ಯಾರು ಅನರ್ಹರಿದ್ದಾರೆ ಅವ್ರಿಗೆ ಕೊಡಲ್ಲ ಅಂತ ಹೇಳಿದ್ವಿ. ಈಗ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡ್ಬೇಕಾ? ಅಲ್ಲ ಕೊಡ್ಬೇಕೇನ್ರಿ? ಸರ್ಕಾರಿ ನೌಕರರಾಗಿದ್ರು ಕೊಡ್ಬೇಕಾ? ಅಂತ್ಯವು ಮಾತ್ರ. ಅಂತ್ಯವನ್ನ APL ಕಾರ್ಡ್ BPL ಕಾರ್ಡ್ ನಿಂದ APL ಕಾರ್ಡ್ ಮಾಡೋದು. ಇನ್ನು ಡಿಸಿಷನ್ ತಗೊಂಡಿಲ್ಲ ನಾವು. ಆತರ ಮಾಡಬಹುದು ಅಂತ ಅನ್ಕೊಂಡಿದೀನಿ ನಾನು. ಇನ್ನು ಫುಡ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಬಿನೆಟ್ ಗೆ ಬಂದಿಲ್ಲ. APL ಹಾಗೆ ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ನಿರ್ಧಾರದ ಪರವಾಗಿ ಮಾತನಾಡಿದ್ದಾರೆ ಬಿಜೆಪಿ ಸಂಸದ ರಾಘವೇಂದ್ರ. ಬಿಪಿಎಲ್ ಕಾರ್ಡ್ಗೆ ಮಾನದಂಡ ಬದಲಾಗೋದು ಅವಶ್ಯಕತೆ ಇದೆ. ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಹೇಳಿಕೆ. ಸರ್ಕಾರದ ಈ ನಿರ್ಧಾರವನ್ನು ನಾನು ಟೀಕೆ ಮಾಡೋದಿಲ್ಲ. ಬಿಪಿಎಲ್ ಕಾರ್ಡ್ಗಳಲ್ಲಿ ಕೆಲ ಬದಲಾವಣೆ ಆಗಲೇಬೇಕು ಅನ್ನೋದು ನನ್ನ ನಿಲುವು ಕೂಡ ಅಂತ ಹೇಳಿ ಮಾತನಾಡಿದ್ದಾರೆ ಬಿವೈ ರಾಘವೇಂದ್ರ. ಇದು ಅನಿವಾರ್ಯ. ಉದಾಹರಣೆಗೆ ಶಿಕಾರಿಪುರ ತಾಲೂಕು, ಯಾವುದೋ ಒಂದು ತಾಲೂಕು ಅಂತ ತಿಳ್ಕೊಳ್ಳಿ. ಒಂದು 60,000 70,000 ಕುಟುಂಬ ಇರುತ್ತೆ ಒಂದು ತಾಲೂಕಿನಲ್ಲಿ, 80,000 ಕುಟುಂಬ ಇರುತ್ತೆ. APL BPL ಅಂತ್ಯೋದಯ ಲೆಕ್ಕ ಹಾಕಿದರೆ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿಗೆ ಕುಟುಂಬದ ಲೆಕ್ಕ ತೋರಿಸ್ತಾ ಇದೆ. 1 ಲಕ್ಷಕ್ಕಿಂತ ಹೆಚ್ಚಿನ ಕುಟುಂಬದ ಟೋಟಲ್ ಮಾಡಿದಾಗ ಬರ್ತಾ ಇದೆ ಅಂದೆ. ಅಂದರೆ ಎಲ್ಲೋ ಒಂದು ಕಡೆಗೆ ಡಬಲ್ ಆಗ್ತಾ ಇದೆ, ಈ ಥರ ಆಗ್ತಾ ಇದೆ. ಮತ್ತು ಇಲ್ಲಿ ಈಗ ಒಂದು BPL ಬೇಕಾದಂಥ ಒಂದು ಏನೇನು ಮಾನದಂಡ ಏನಿದೆ ಆ ಚೌಕಟ್ಟಲ್ಲಿ ಅನಿವಾರ್ಯ ಆಗುತ್ತೆ. ಇಡೀ ದೇಶಕ್ಕೆ ಇದು ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲೆಲ್ಲೋ ನಾನು ಯಾವುದೋ ಸರ್ಕಾರ ನಾನು ಟೀಕೆ ಮಾಡೋಕ್ಕಿಂತ ಇಡೀ ದೇಶಕ್ಕೆ ಇದು ಈ BPL APL ಒಂದು ಮಾನದಂಡ ಇರೋದ್ರಿಂದ ಅದು ತಕ್ಕಂಗೆ ಎಲ್ಲ ರಾಜ್ಯ ಸರ್ಕಾರಗಳು ಹೆಜ್ಜೆ ಇಡಬೇಕಾಗತ್ತೆ. ಇದು ಯಾರು ಅನರ್ಹರಿದ್ದಾರೆ ಅವರ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತೆ. ಆದಾಯ ತೆರಿಗೆ ಕಟ್ಟುವವರ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಲಾಗ್ತಿದೆ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ.
ಇನ್ನೂ ನಿರ್ಧಾರ ತೆಗೆದುಕೊಂಡಿಲ್ಲ, ಮಾತುಕತೆ ನಡೀತಾ ಇದೆ ಅನ್ನೋದು ಸಿದ್ದರಾಮಯ್ಯನವರ ಮಾತು. ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ BPL ಕಾರ್ಡನ್ನು ಕೊಡಬೇಕು. ಕಂಡವರಿಗೆಲ್ಲ ಕಾರ್ಡ್ ಹಂಚಿಕೆ ಮಾಡಲಾಗಿದೆ. ಅದನ್ನು ಪರಿಷ್ಕರಿಸಿ ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಕಾರ್ಡ್ ಕೊಡುವ ಒಂದು ಪದ್ಧತಿಯನ್ನು ಜಾರಿಗೆ ತರೋ ಪ್ರಯತ್ನ ಮಾತುಕತೆ ಹಂತದಲ್ಲಿದೆ. ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸನ್ನು ಕಟ್ಟಿದ್ದಾರೆ ಅಂಥವ್ರಿಗೆ BPL ಕಾರ್ಡ್ ಯಾಕೆ ಬೇಕು? ಇದನ್ನು ಪರಿಷ್ಕರಣೆ ಮಾಡೋ ಕಾರ್ಯಕ್ಕೆ ರಾಜ್ಯ ಸರ್ಕಾರ ಮುಂದಾಗಲಿಕ್ಕೆ ಚಿಂತನೆಯನ್ನು ನಡೆಸ್ತಿದೆ ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಮರ್ಥನೆ. APL ಕಾರ್ಡ್ ರದ್ದು ಮಾಡಿ ಸಿಗಲ್ಲ ಅನ್ನುವಂಥದ್ದು ಆತಂಕದಲ್ಲಿ APL ಕಾರ್ಡ್ ಯಾರು ನೀನಿದ್ಯಾ? ಹೌದು ಸರ್, APL ಕಾರ್ಡ್ ರದ್ದು ಮಾಡ್ಯಾರ ಸರ್. ನೀನು APL ಕಾರ್ಡ್ ರದ್ದು ಮಾಡಿಲ್ಲ. BPL ರದ್ದು ಮಾಡಿ APL ಹೋ, ಯಾರು ಅನರ್ಹರಿದ್ದಾರೆ ಅವ್ರಿಗೆ ಕೊಡಲ್ಲ ಅಂತ ಹೇಳಿದ್ವಿ ಅಷ್ಟೇ. ಈಗ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡ್ಬೇಕಾ? ಅಲ್ಲ ರೀ, ಕೊಡ್ಬೇಕೇನ್ರಿ? ಸರ್ಕಾರಿ ನೌಕರರಾಗಿದ್ರು ಕೊಡ್ಬೇಕಾ? ಅಂತ್ಯವು ಮಾತ್ರ. ಅಂತ್ಯವನ್ನ APL ಕಾರ್ಡ್ BPL ಕಾರ್ಡ್ ನಿಂದ APL ಕಾರ್ಡ್ ಮಾಡೋದು. ಇನ್ನು ಡಿಸಿಷನ್ ತಗೊಂಡಿಲ್ಲ ನಾವು. ಆತರ ಮಾಡಬಹುದು ಅಂತ ಅನ್ಕೊಂಡಿದೀನಿ ನಾನು. ಇನ್ನು ಫುಡ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಬಿನೆಟ್ಗೆ ಬಂದಿಲ್ಲ. ನಂಬರ್ 1. APL ಹಾಗೆ BPL ಕಾರ್ಡ್ಗಳ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ನಿರ್ಧಾರದ ಪರವಾಗಿ ಮಾತನಾಡಿದ್ದಾರೆ ಬಿಜೆಪಿ ಸಂಸದ ರಾಘವೇಂದ್ರ. BPL ಕಾರ್ಡ್ಗೆ ಮಾನದಂಡ ಬದಲಾಗೋದು ಅವಶ್ಯಕತೆ ಇದೆ. ಶಿವಮೊಗ್ಗದಲ್ಲಿ ಸಂಸದ BY ರಾಘವೇಂದ್ರ ಹೇಳಿಕೆ. ಸರ್ಕಾರದ ಈ ನಿರ್ಧಾರವನ್ನು ನಾನು ಟೀಕೆ ಮಾಡೋದಿಲ್ಲ. BPL ಕಾರ್ಡ್ಗಳಲ್ಲಿ ಕೆಲ ಬದಲಾವಣೆ ಆಗಲೇಬೇಕು ಅನ್ನೋದು ನನ್ನ ನಿಲುವು ಕೂಡ ಅಂತ ಹೇಳಿ ಮಾತನಾಡಿದ್ದಾರೆ BY ರಾಘವೇಂದ್ರ. ಇದು ಅನಿವಾರ್ಯ. ಉದಾಹರಣೆಗೆ ಶಿಕಾರಿಪುರ ತಾಲೂಕು, ಯಾವುದೋ ಒಂದು ತಾಲೂಕು ಅಂತ ತಿಳ್ಕೊಳ್ಳಿ. ಒಂದು 60,000 70,000 ಕುಟುಂಬ ಇರುತ್ತೆ ಒಂದು ತಾಲೂಕಿನಲ್ಲಿ. 80,000 ಕುಟುಂಬ ಇರುತ್ತೆ. APL BPL ಅಂತ್ಯೋದಯ ಲೆಕ್ಕ ಹಾಕಿದರೆ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿಗೆ ಕುಟುಂಬದ ಲೆಕ್ಕ ತೋರಿಸ್ತಾ ಇದೆ. 1 ಲಕ್ಷಕ್ಕಿಂತ ಹೆಚ್ಚಿನ ಕುಟುಂಬದ ಟೋಟಲ್ ಮಾಡಿದಾಗ ಬರ್ತಾ ಇದೆ ಅಂದೆ. ಅಂದರೆ ಎಲ್ಲೋ ಒಂದು ಕಡೆಗೆ ಡಬಲ್ ಆಗ್ತಾ ಇದೆ, ಈ ಥರ ಆಗ್ತಾ ಇದೆ. ಮತ್ತು ಇಲ್ಲಿ ಈಗ ಒಂದು BPLಗೆ ಬೇಕಾದಂಥ ಒಂದು ಏನೇನು ಮಾನದಂಡ ಏನಿದೆ ಆ ಚೌಕಟ್ಟಲ್ಲಿ ಅನಿವಾರ್ಯ ಆಗುತ್ತೆ. ಇಡೀ ದೇಶಕ್ಕೆ ಇದು ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲೆಲ್ಲೋ ನಾನು ಯಾವುದೋ ಸರ್ಕಾರ ನಾನು ಟೀಕೆ ಮಾಡೋಕ್ಕಿಂತ ಇಡೀ ದೇಶಕ್ಕೆ ಇದು ಈ BPL APL ಒಂದು ಮಾನದಂಡ ಇರೋದ್ರಿಂದ ಅದು ತಕ್ಕಂಗೆ ಎಲ್ಲ ರಾಜ್ಯ ಸರ್ಕಾರಗಳು ಹೆಜ್ಜೆ ಇಡಬೇಕಾಗತ್ತೆ. ಆಧಾರ್ಗೆ ಲಿಂಕ್ ಮಾಡೋದು ಇದು